ನಮ್ಮೆಲ್ಲರ ಗುರಿ ಒಂದೇ, ಮೋದಿ ಅವರು ಪ್ರಧಾನಿಯಾಗಬೇಕು. ರೇಣುಕಾಚಾರ್ಯ ಸಾಮಾನ್ಯ ಕಾರ್ಯಕರ್ತ. ದಾವಣಗೆರೆ ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿಯಾಗ್ತೇನೆ ಅಂತ ಎಲ್ಲೂ ಹೇಳಿಕೊಂಡಿಲ್ಲ. ನಾನು ಪಕ್ಷದ ವಿರುದ್ಧ ಮಾತಾಡಲ್ಲ. ಈಗಿರುವ ಸಂಸದರು 4ನೇ ಬಾರಿಗೆ ಗೆದ್ದಿದ್ದಾರೆ. ಈಗಿರುವ ಸಂಸದರ ಬಗ್ಗೆ ಅಪಸ್ವರ ಇದೆ. ಅವರಿಗೆ ನಾನು ಬಿಟ್ರೆ ಜಿಲ್ಲೆಯಲ್ಲಿ ಯಾರೂ ಅಭ್ಯರ್ಥಿ ಇಲ್ಲ ಎನ್ನುವಂತೆ ಮಾತಾಡ್ತಾರೆ. ಇನ್ನು ಹಾಲಿ ಸಂಸದ GM ಸಿದ್ದೇಶ್ವರ್ ವಿರುದ್ಧ ವಾಗ್ದಾಳಿ ನಡೆಸಿದ MP ರೇಣುಕಾಚಾರ್ಯ, ನಿಮ್ಮ ಸಹೋದರ ಸುಪುತ್ರ ಪತ್ನಿ ಎಷ್ಟು ಬಾರಿ ಬಿಜೆಪಿ ಬಾವುಟ ಹಿಡಿದಿದ್ದಾರೆ ಎಂದು ಖಾರವಾಗಿ ಮಾತನಾಡಿದರು. ಅವರು ಹೇಳ್ತಾರೆ, ಓ ಇವರು ಕಾಂಗ್ರೆಸ್ಗೆ ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ, ಶಾಮೀಲ್ ಆಗಿದ್ದಾರೆ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾರೆ. ನಮ್ಮಗಳ ಮೇಲೆ ಅಪಾದನೆ ಮಾಡ್ತಾರೆ, ಆರೋಪ ಮಾಡ್ತಾರೆ. ನಾನು ಕೇಳ್ತೀನಿ, ನಿಮ್ಮ ಸಹೋದರ, ನಿಮ್ಮ ಸುಪುತ್ರ, ನಿಮ್ಮ ಧರ್ಮಪತ್ನಿ ಬಿಜೆಪಿ ಎಷ್ಟು ಸರಿ ಬಾವುಟ ಹೇಳ್ತಾರೆ, ಭಾರತೀಯ ಜನತಾ ಪಾರ್ಟಿಗೆ ಜೈ ಅಂತ ಹೇಳಿದ್ದಾರೆ. ಇದೇ ಈಗ ಲೋಕಸಭಾ ಸದಸ್ಯರು ಇವರಿಗೆ ಟಿಕೆಟ್ ಕೊಟ್ಟ ಮೇಲೆ ಬಿಜೆಪಿ ಓಟ್ ಹಾಕಿರೋದು, ಅದಕ್ಕಿಂತ ಮುಂಚೆ ಬಿಜೆಪಿ ಓಟ್ ಹಾಕಿಲ್ಲ. ಬಹಳ ಉದ್ದಟದಿಂದ ಮಾತಾಡ್ತಾರೆ, ದುರಂಕಾರದಿಂದ ಮಾತಾಡ್ತಾರೆ. ನೋಡಿ, ಮೋದಿ ಪ್ರಧಾನಮಂತ್ರಿ ಆಗಬೇಕು ನಮ್ಮ ಗುರಿ ಇದೆ. ಆದರೆ ಜಿಲ್ಲೆಯಲ್ಲಿ ಇವತ್ತು ನನಗೆ ವಿಶ್ವಾಸ ಇದೆ, ಅವರ ಕುಟುಂಬಕ್ಕೆ ಟಿಕೆಟ್ ಸಿಗಲ್ಲ ಅಂತ ಹೇಳಿ. ನಾನು ಹೇಳಿದ್ದೀನಿ, ನನಗೆ ಕೊಡ್ರಿ, ಜಾತ್ಯತೀತವಾಗಿ, ನನಗೆ ಜಾತ್ಯತೀತ ವ್ಯಕ್ತಿ, ನನಗೆ ಜಾತಿ ಇಲ್ಲ, ಜನರ ಮಧ್ಯೆ ಬದುಕಿನಿ, ಬೆಳಿತೀನಿ. ಇಲ್ಲ ನಮ್ಮ ಡಾಕ್ಟರ್ ರವಿಕುಮಾರ್ ಅದಾರೆ, ಅವ್ರಿಗೆ ಕೊಡ್ರಿ. ನಾನು ಹೇಳಿದೆ, ವೈದ್ಯನ ಮಗ ವೈದ್ಯ ಆಗ್ಬೇಕಂದ್ರೆ ಅವನು ಮೆಡಿಕಲ್ ಎಜುಕೇಷನ್ ಮಾಡಿರ್ಬೇಕು. ಇವರ ತಮ್ಮನ ಸಹೋದರನ, ಇವರ ಕುಟುಂಬ ಸದಸ್ಯ ಕೊಡುಗೆಯನ್ನು ಬಿಜೆಪಿಗೆ ಬಾವುಟ ಇಡ್ತಾರ, ಹೋರಾಟ ಮಾಡಿದಾರ. ಈಗ ಸಾಮಾನ್ಯ ಕಾರ್ಯಕರ್ತರು ಎಲ್ಲಿಗೆ ಹೋಗ್ಬೇಕು? ಹಾಗಾಗಿ ಮೋದಿಯ ಪ್ರಧಾನಮಂತ್ರಿ ಯಾಕೆ ನಾವು ಒಪ್ಕೊಳ್ತೀವಿ. ಅವರ ಕುಟುಂಬದ ಸದಸ್ಯರಿಗೆ ಕೊಡುವುದಕ್ಕೆ ನಮ್ಮೆಲ್ಲರ ವಿರೋಧ ಇದೆ. ನಾವು ನಮ್ಮ ನಾಯಕರು ತಿಳಿಸಿದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಏನು ತೀರ್ಮಾನ ತಗೊಂಡ್ರೆ ಕಾದು ನೋಡ್ತೀವಿ. ಥ್ಯಾಂಕ್ ಯು.